ನಾನು ನಿಮಗೆ ಹೇಳಿದರೆ ಹೇಗೆ? ಇತಿಹಾಸದಲ್ಲಿನ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾದ ಬ್ರಿಟಿಷರು ಭಾರತಕ್ಕೆ ಆಳಲು ಬಂದಿಲ್ಲ ಎಂದು. ಅವರು ಬಂದದ್ದು ವ್ಯಾಪಾರ ಮಾಡಲು. ಆದರೆ ಆ ವ್ಯಾಪಾರವೇ 100 ವರ್ಷಗಳ ಆಳ್ವಿಕೆಗೆ ಮಾರ್ಪಟ್ಟಿತು. ಹೇಗೆ ವ್ಯಾಪಾರಿಗಳು ಆಳ್ವಿಕಾರರಾದರು? ಏಕೆ ಬ್ರಿಟಿಷರು ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣಿಸಿ ಭಾರತಕ್ಕೆ ಬಂದರು? ಇದು ಒಂದು ಕಥೆ, ಲೋಭ, ಶಕ್ತಿ ಮತ್ತು ಅಧಿಕಾರದ. 15ನೇ ಮತ್ತು 16ನೇ ಶತಮಾನಗಳಲ್ಲಿ ಯುರೋಪ ಒಂದು ದೊಡ್ಡ ಹಸಿವಿನಲ್ಲಿತ್ತು. ಮಸಾಲೆಗಳು, ರೇಷ್ಮೆ, ಹತ್ತಿ ಇವುಗಳಿಗಾಗಿ ದೊಡ್ಡ ಬೇಡಿಕೆಯಿತ್ತು. ಭಾರತ ಅಂದಿನ ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿತ್ತು. ಇಲ್ಲಿನ ವಸ್ತ್ರಗಳು ವಿಶ್ವಪ್ರಸಿದ್ಧವಾಗಿದ್ದವು. ಮಸಾಲೆಗಳು ಚಿನ್ನಕ್ಕಿಂತ ಬೆಲೆಬಾಳುವವು. ಆದರೆ ಭಾರತವನ್ನು ತಲುಪುವುದು ಸುಲಭವಿರಲಿಲ್ಲ. ಭೂಮಾರ್ಗಗಳು ಬಲಿಷ್ಠ ಸಾಮ್ರಾಜ್ಯಗಳ ನಿಯಂತ್ರಣದಲ್ಲಿ ಇವೆ. ಹೀಗಾಗಿ ಯುರೋಪಿನ ರಾಷ್ಟ್ರಗಳು ಸಮುದ್ರ ಮಾರ್ಗವನ್ನು ಹುಡುಕಲು ಆರಂಭಿಸಿದವು. 1880ರಲ್ಲಿ ವಾಸ್ಕೋ ಡ ಗಾಮಾ ಎಂಬ ಪೋರ್ಟುಗೀಸ್ ಅನ್ವೇಷಕ ಮೊದಲ ಬಾರಿಗೆ ಸಮುದ್ರ ಮಾರ್ಗದಿಂದ ಭಾರತ ತಲುಪಿದರು. ಅದರ ನಂತರ ಇನ್ನೂ ಹಲವಾರು ಯುರೋಪಿನ ದೇಶಗಳು ಬಂದವು. ಪೋರ್ಟುಗೀಸ್, ಡಚ್, ಫ್ರೆಂಚ್ ಮತ್ತು ಬ್ರಿಟಿಷರು ಎಲ್ಲರ ಗುರಿಯೂ ಒಂದೇ,